ಲೇಟ್ ಆಗಿದ್ದೀರಾ? ನಾನು ಸುಖವಾಗಿ ಬೆಡ್ ಮೇಲೆ ಮಲಗಿರ್ಲಿಲ್ಲ, ನೆಲದ ಮೇಲೆ ಮಲಗಿದ್ದು, ಅದಕ್ಕೆ ಲೇಟ್ ಆಗುತ್ತೆ. ಹೌದಾ? ನಿನ್ನೆ ರಾತ್ರಿನೇ ಬೆಡ್ ಮೇಲ್ ಬಂತು ನೆಮ್ಮದಿಯಾಗಿ ಮಲ್ಗಿ ಅಂತ ಅಷ್ಟು ಪ್ರೀತಿಯಿಂದ ಕೇಳಿದೆ ತಾನೆ. ನಿಮ್ ಈಗೋ ಆಟ ಬಂತು ಬಿಡಿ. ಅಜ್ಜಿ ಮದ್ವೆ ಸಾಮಾನ್ ತರೋದಕ್ಕೆ ಒಂದ್ ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ, ಅದನ್ನ ಕೊಡೋದಕ್ ಬಂದೆ. ತಗೊಳ್ಳಿ, ಮುಖ ನೋಡ್ ತಗೊಳ್ಳಿ. ಹಂಗೆ ಕೊಡೋ ಪರವಾಗಿಲ್ಲ. ಈ ಮಿಸ್ಟೇಕ್ ಡಿಫೆಕ್ಟ್ಗೆ ನಿನ್ನೆ ರಾತ್ರಿ ಹಠ ಮಾಡಿ ನೆಲದ ಮೇಲೆ ಮಲಗಿದಕ್ಕೆ ದೊಡ್ಡ ಎಫೆಕ್ಟ್ ಆಗಿದೆ ಅನ್ಸುತ್ತೆ. ಪೂರ್ತಿ ಲಾಕ್ ಆಗಿ ಒತ್ತಾಡ್ತಾ ಇದ್ದಾರೆ ಸಾಹೇಬ್ರು. ಅದನ್ನ ಮುಚ್ಚಿಡಕ್ಕೆ ಇಷ್ಟು ದೊಡ್ಡ ಬಿಲ್ಡಪ್ ಬೇರೆ. ಏನ್ ಒಳ್ಳೆ ರೋಬೋ ತರ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ? ಅದೇನ್ ಕೊಡು? ನೀನ್ ಕೊಡ್ಲಿ ಈ ಮುದ್ದು ಗೌರಿ ಮುಖನ ನಿಮ್ ಬೊಗಸಲ್ಲಿ ಇಟ್ಬಿಡ್ಲಾ? ಈ ಗೌರಿನ ಪೂರ್ತಿಯಾಗಿ ನಿಮ್ಗೆ ಅರ್ಪಿಸ್ಬಿಡ್ಲಾ? ಕೊಳ್ಳಿದೇವ, ಕೇಳ್ತಾ ಇರೋದು ನಿನ್ ಲಿಸ್ಟ್ ಅಲ್ಲ. ಅಜ್ಜಿ ಅದೇನೋ ಲಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ದಲ್ಲ, ಅದನ್ ಕೊಡು. ಅದಾ? ತಗೊಳ್ಳಿ, ಕೊಳ್ರಿ. ಇಲ್ಲೇ ಇದೆ ರೈಟ್ ಅಲ್ಲಿ. ಏನ್ ಆಟ ಆಡಿಸ್ತಾ ಇದ್ಯಾ? ಕೊಡಿಲಿ. ಈ ಕಡೆ ಇದೆ ನೋಡಿ, ಲೆಫ್ಟ್ ಅಲ್ಲಿ. ಅಯ್ಯೋ, ಎಲ್ಲಿ ನೋಡ್ತಿದ್ದೀರಾ? ಇಲ್ಲಿ ತಗೊಳ್ಳಿ. ಅಲ್ಲ, ನೀವ್ ಯಾಕೆ ನಿಮ್ ಮುಖನ ಅಷ್ಟೊತ್ತಿಂದ ಆ ಕಡೆ ಮಾಡ್ಕೊಂಡ್ ನಿಂತಿದ್ದೀರಾ? ಯಾಕೆ? ನನ್ ಮುಖ ನೋಡಕ್ಕೆ ಅಷ್ಟೊಂದ್ ಭಯನಾ? ಅದು ಬೆಳಗ್ಗೆ ಎದ್ದ ತಕ್ಷಣ ನೀನ್ ಕೊಳ್ಳಿದೇವ ಮುಖ ನೋಡಿ ನಾನ್ ಲಿಸ್ಟ್ ತಗೊಳಲ್ಲ. ಬೆಳಗ್ಗೆನೆ ನಿನ್ ಮುಖ ನೋಡಿದ್ರೆ ನನ್ಗೆ ನೋಡಿದ್ರೆ ಏನಾಗುತ್ತೆ ವಿವೇಕ್ ಸರ್? ಹೇಳಿ ಕೇಳೋಣ. ನನ್ ಇಡೀ ದಿನದ ಮೂಡ್ ಪೂರ ಹಾಳಾಗುತ್ತೆ ಅಷ್ಟೇ. ಕಡೆ ತಿರ್ಕೊಂಡಿದೀನಿ. ಹಾಗಾದ್ರೆ ತಗೊಳ್ಳಿ. ಗೌರಿ, ಏನ್ ಇವತ್ತು ಬೆಳಗ್ಗೆ ಇಷ್ಟು ಜೋರಾಗಿ ನಗ್ತಾ ಇದೀಯಾ? ತಮಾಷೆ ಮಾಡ್ದೆ ವಿವೇಕ್, ಗೌರಿ ಇಷ್ಟೊಂದ್ ನಗ್ತಾ ಇದ್ದಾಳೆ. ಅದು ಏನಿಲ್ಲ ಚಿಕ್ಕಮ್ಮ. ವಿವೇಕ್, ನಾನ್ ಇಲ್ಲಿದ್ದೀನಿ ಕಣೋ, ನಿನ್ ಎದುರುಗಡೆ. ನೀನ್ ನೋಡಿದ್ರೆ ಗೋಡೆ ಕಡೆ ಕಿಟಕಿ ಕಡೆ ಎಲ್ಲೆಲ್ಲೋ ಮುಖ ಮಾಡ್ಕೊಂಡ್ ಎಲ್ಲೆಲ್ಲೋ ಕಣ್ಬಿಡ್ಕೊಂಡ್ ನೋಡ್ತಿದ್ಯಲ್ಲೋ. ಏನಾಯ್ತು ನಿನ್ಗೆ? ನನ್ನನ್ ಬಿಟ್ ಎಲ್ಲೆಲ್ಲೋ ನೋಡ್ತಾ ಇದೀಯಾ? ನಿನ್ ಗಂಡಂಗ್ ಏನಾಗಿದೆ? ಬೆಳಗ್ಗೆ ಹೀಗ್ ಮಾಡ್ತಾ ಇದ್ದಾನೆ? ಅದು ಚಿಕ್ಕತ್ತೆ, ರಾತ್ರಿ ನನ್ ಗಂಡ ನನ್ ಮೇಲೆ ಇಷ್ಟೊಂದ್ ಹಠ ಮಾಡಿ ಈ ಚಳಿಯಲ್ಲಿ ಈ ತರ ಬರೀ ನೆಲದ ಮೇಲೆ ಮಲ್ಕೊಂಡಿದ್ಯಾ? ಯಾಕೋ ನನಗ್ ಬೇಜಾರಾಗ್ತಿದೆ. ಕಲ್ಲಂತ ನಿಮ್ ಮನ್ಸು ಕರೆಕ್ಟಾ? ನೀನ್ ನನ್ ಲೈಫಿಗೆ ಬಂದಾಗ ನೀನ್ ಕಲ್ಲಿನ ಮೇಲೆ ಬಿದ್ದಿರೋ ಪಾಚಿ ಅನ್ಕೊಂಡಿದ್ದೆ. ಈಗ ಅರ್ಥ ಆಗ್ತಾ ಇದೆ, ನೀನು ಪಾಚಿ ಅಲ್ಲ, ಹೂ ಅಂತ. ಆ ಹೂ ಈ ತರ ನೆಲದ ಮೇಲೆ ಮಲ್ಕೊಂಡಿರೋದು ನನ್ಗಿಷ್ಟ ಆಗ್ತಿಲ್ಲ. ಅಯ್ಯೋ, ಏನಾಯ್ತು? ಕತ್ತು ಗೊತ್ತ? ಕತ್ತಿಡ್ಕೊಂಡಿದ್ದೆ, ಕತ್ತು. ಅವ್ರೆ, ನೀನ್ ಸುಮ್ನೆ ನಗ್ತಾ ಹೀಗ್ ನುಲಿತಾ ಇದ್ರೆ ನನ್ಗೆ ಏನ್ ಅರ್ಥ ಆಗುತ್ತೆ? ಅದು ನಿನ್ನೆ ರಾತ್ರಿ ಅವರು ಚಿಕ್ಕತ್ತೆ, ನಮ್ಗೆ ಹೇಳಕ್ ನಾಚಿಕೆ ಆಗತ್ತೆ. ನೀವ್ ಅವ್ರನ್ನೇ ಕೇಳಿ. ಇವತ್ತು ನನ್ ಇಮೇಜ್ ಡ್ಯಾಮೇಜ್ ಮಾಡೋಕೆ ಕಂಪ್ಲೀಟ್ ಸ್ಕೆಚ್ ಹಾಕ್ತಿದ್ದಾಳ. ಗೌರಿ, ಅವ್ನ್ ನೋಡಿದ್ರೆ ಆ ಕಡೆ ನೋಡ್ತಾ ಇದ್ದಾನೆ. ಏನ್ ನಾಚಿಕೆನಾ? ಚಿಕ್ಕತ್ತೆ, ರಾತ್ರಿ ಮಲ್ಕೊಂಡಾಗ ಇವ್ರು ಕತ್ತಿಟ್ಕೊಂಡ್ ಬಿಟ್ಟಿದೆ. ಇವ್ ಗೌರಿ, ಹೊಸ್ದಾಗ್ ಮದ್ವೆ ಆದಾಗ ಗಂಡಸ್ರಿಗೆ ಈ ರೀತಿ ಸಣ್ಣ ಪುಟ್ಟ ಕಷ್ಟಗಳು ಇದ್ದೇ ಇರುತ್ತೆ. ನೀನ್ ಇವಾಗ ಒಂದ್ ಕೆಲ್ಸ ಮಾಡು, ಹೋಗಿ ನಿನ್ ಕೈಯಾರೆ ಒಂದ್ ಒಳ್ಳೆ ಆಯಿಂಟ್ಮೆಂಟ್ ತಂದು ನಿನ್ ಗಂಡನ್ ಕುತ್ತಿಗೆಗೆ ಮೆತ್ತಗ್ ಹಚ್ಚಮ್ಮ. ಮಾಡಕ್ಕಾಗಲ್ವಾ ಚಿಕ್ಕತ್ತೆ? ಬೇರೆ ನಿನ್ನೆ ಏನ್ ಮಾಡ್ದಾಗ ಅವ್ನ್ ಕುತ್ತಿಗೆ ಹೇಗಾಯ್ತೋ ಆ ಪ್ರಯೋಗನ ಈಗ ಮತ್ತೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಚಿಕ್ಕಮ್ಮ ಯಾಕೆ ನಾಚ್ಕೊಂಡ್ ಹೋಗ್ತಿದಾರೆ? ಅಯ್ಯೋ, ಅವ್ರು ನೀವ್ ನನ್ ರೊಮ್ಯಾಂಟಿಕ್ ಗಂಡ ಅಂತ ಅನ್ಕೊಂಡ್ರು ಅನ್ಸುತ್ತೆ. ಬರೀ ದಂಡ ಅಂತ ನನಗ್ ಮಾತ್ರ ಗೊತ್ತು ತಾನೆ. ಅವ್ರು ನೀವ್ ನನ್ನನ್ನ ಎತ್ಕೊಂಡು ಪ್ರೀತಿ ಮಳೆಯಲ್ಲಿ ಮೈ ಮರ್ತಿರೋ ಹೊತ್ತಲ್ಲಿ ಕತ್ತಿಟ್ಕೊಂಡಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ನಿನ್ನಿಂದನೇ ಆಗಿತ್ತು. ಕೊಳ್ಳಿದವ ಅಂದ್ರೆ ಅಷ್ಟೇ, ಇನ್ನೇನು ಕಟ್ಟಿದವ ಅನ್ಲ? ನೀನ್ ಹೇಳೋದಾಗಿತ್ತಾನೆ. ಕತ್ತು ತಿರುಗ್ಸಕ್ ಆಗದೆ ಇದ್ರು ದುರಂಕಾರಕ್ಕೆ ಏನು ಕಮ್ಮಿ ಇಲ್ಲ. ನೋಡೋ, ನಾನ್ ಮೊದ್ಲೇ ಸಿಟ್ಟಲ್ಲಿದ್ದೀನಿ. ತಾವ್ ಯಾವಾಗ ಸಿಟ್ಟಲ್ಲಿ ಇರಲ್ಲ ಹೇಳಿ? ಕರ್ಮ. ಹಲೋ, ಹೋದ್ರೆ ತಿರುಗಿರೋ ತಲೆ ಗೋಡೆಗೆ ಹೊಡ್ದು ಗೋಡೆ ಹಾಳಾಗತ್ತಷ್ಟೇ. ಇರಿ. ಏನೇ ಮಾಡ್ತಿದ್ಯಾ? ಅಯ್ಯೋ, ಬನ್ನಿ ಇಲ್ಲಿ. ಕೈ ಸ್ಟ್ರೈಟ್ ಮಾಡಿ. ಕೈ ಸ್ಟ್ರೈಟ್ ಮಾಡ್ರಿ. ಓ, ಹಿಂಗಲ್ಲ, ಹಿಂಗೆ. ಆ ಕೈ ಸ್ಟ್ರೈಟ್ ಮಾಡಿ. ಅಯ್ಯೋ, ಈ ದಡ್ಡನ್ ಕಟ್ಕೊಂಡಿದ್ದೀನಲ್ಲ, ಎರಡು ಕೈ ಸ್ಟ್ರೈಟ್ ಮಾಡ್ರಿ. ನೀನ್ ಕಟ್ಕೊಂಡ್ಮೇಲೆ ಕಡೆ ದಡ್ಡ ಆಗಿದ್ದು. ಎರಡು ಕೈನ ಫೋಲ್ಡ್ ಮಾಡಿ. ಹಂಗಲ್ಲ, ಹಿಂಗೆ. ಇಡ್ರಿ ಇಲ್ಲಿ, ಏನು ಆಗಲ್ಲ, ಕುಡಿ. ಕತ್ತಲ್ತಾನೆ ಇಲ್ವಲ್ಲ? ಜಾಸ್ತಿ ಮಾಡ್ತಿದ್ಯಾ ಕಡೆ. ನಿಮ್ ಬಾಡಿನು ನಿಮ್ ಮನ್ಸ್ ತರ ಗಟ್ಟಿ. ಅದೇ ಅಯ್ಯೋ, ಸಾರಿ 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 ಸಾರಿ. ಹೌದಾ? ಏನಾಗಲ್ಲ, ಇಟ್ಕೊಳೆ. ಕತ್ತಲ್ತಾನೆ ಇಲ್ವಲ್ಲ? ಏನೇ ಮಾಡ್ತಿದ್ಯಾ? ಏನು ಇಲ್ಲ ರೀ, ನಿಮ್ ಬಾಡಿ 3/4 ಕ್ವಿಂಟಲ್ಗಿಂತ ಜಾಸ್ತಿ ಇದೆ ಅನ್ಸುತ್ತೆ. ಎತ್ತಕ್ಕೆ ಆಗ್ತಿಲ್ಲ. ಇರಿ. ಜಿಂಬಾಡಿ ಹುಷಾರು. ತಗೊಂಡೋಗಿ ಶೋಕೇಸ್ ಅಲ್ಲಿ ಇಡಿ. ಬೇರೆ ಏನು ಪ್ರಯೋಜನ ಇಲ್ಲ. ಏನಂದ್ರೆ ಬೆಳಗ್ಗೆ ಏನ್ ಅನಾಹುತ ಮಾಡ್ತಾ ಇದ್ಯಮ್ಮ? ನಮ್ ಹುಡುಗನ್ ಕತ್ತಿಸಿ ಕೊಲೆ ಮಾಡಕ್ ಮಾಡ್ತಾ ಇದ್ಯಾ?
ಅಲ್ಲ ಚಿಕ್ಕ ಮಾವ. ಯಾವ್ದಲ್ಲ ಅಲ್ಲ, ಇವನ್ ಯಾಕೆ ಉತ್ತರ ದಿಕ್ಕಂಗ್ ಬರ್ತಾ ಇದ್ದಾನೆ? ಉತ್ತರ ಕೊಡಮ್ಮ. ಅಯ್ಯೋ ಮಾವ, ನಿನ್ನೆ ರಾತ್ರಿ ನಿಮ್ ಮುದ್ದಾದ ಮಗ ಓ ಅಡ್ಡ. ಚಿಕ್ಕ ಮಾವ, ಇವ್ರ ನೆಕ್ ಪೂರ್ತಿ ಸ್ಟಿಫ್ ಆಗ್ಬಿಟ್ಟಿದೆ, ಅದಕ್ಕೆ ಇವ್ರು ರೋಗೋ ತರ ತಿರುಗ್ತಾ ಇದಾರೆ. ಅದಾದ್ರೆ ಕತ್ತು ಯಾಕೆ ತಿರುಗುತ್ತೆ? ಇಲ್ಲೇನು ಕೆಲ್ಸ? ಕತ್ತಿಗೆ ಏನ್ ಕೆಲ್ಸ? ನಾನು ಇವ್ರ ಕತ್ತು ಸರಿ ಮಾಡ್ತೀನಿ, ಆಮೇಲೆ ಕೇಳಿ. ನೋ, ಇವಳ ಕೈ ನಾನ್ ಕುತ್ಕೆ ಮುಡ್ಸ್ಕೊಳಲ್ಲ. ಈಗ್ಲೇ ಕಾರ್ ತಗೊಂಡು ಯಾವ್ದಾದ್ರು ದೊಡ್ಡ ಡಾಕ್ಟರ್ ಹತ್ರ ಹೋಗ್ತೀನಿ. ಮುರ್ಸ್ಕೊಳಲ್ಲ ಅಲ್ವಾ? ಅಲ್ಲ ಹೇಗ್ ಸರ್, ಇಷ್ಟು ಚಿಕ್ಕ ಕೆಲ್ಸಕ್ಕೆ ಡಾಕ್ಟರ್ ಹತ್ರ ಹೋಗ್ಬೇಕಾ? ದುಡ್ಡೆಲ್ಲ ವೇಸ್ಟ್. ಊರೇ ಇರ್ಬೇಕಾದ್ರೆ ಯಾವ ಡಾಕ್ಟರ್ ಬೇಕಾಗಿಲ್ಲ. ನಿಮ್ ಕತ್ತನ ನಾನೇ ಫಿಟ್ ಅಂಡ್ ಫೈನ್ ಆಗಿ ಸರಿ ಮಾಡ್ತೀನಿ. ಚಿಕ್ಕ ಮಾವ, ಬನ್ನಿ ಹೆಲ್ಪ್ ಮಾಡಿ, ಬನ್ನಿ ಕುತ್ಕೊಳ್ಳಿ. ಚಿಕ್ಕಪ್ಪ, ಇವಳ ಜೊತೆ ಸೇರ್ಕೊಂಡು ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀರಾ? ಇದೇನು ಚಾಪೆ ಅಲ್ಲ, ಬೆಟ್ಟಿದ್ರು ಚಾಪೆ. ಅಯ್ಯೋ ಚಿಕ್ಕ ಮಾವ, ಏನ್ ತಿನ್ಸಿ ಬೆಳ್ಸಿದೀರಾ? ಅಲ್ಗಾಡ್ತಾನೆ ಇಲ್ವಲ್ಲ? ಮಗಲ್ವಾ, ಬೇರೆ ಯಾರು ಇರ್ಲಿಲ್ಲ, ಉಳಿದಿದ್ದೆಲ್ಲ ಇವನೇ ತಿಂದಾಕ್ಬಿಟ್ಟಿದ್ದ. ನಿಧಾನ ಕಡೆ, ನೀ ಹಿಡಿತಾರದ್ ನೋಡಿದ್ರೆ ನನ್ ತಲೆ ಕಿತ್ತು ಕೈ ಪಾರ್ಸಲ್ ಕೊಡ್ತೀಯ ಅನ್ನಿಸ್ತಾ ಇದೆ. ಅಯ್ಯೋ, ಸುಮ್ನೆ ಕಣ್ ಮುಚ್ಚಿ ಕೂತ್ಕೊಳ್ಳಿ ಇವಾಗ. ಮಾವ, ಇವ್ರು ನೋವಿಗೆ ಹಾರಾಡ್ಬಾರ್ದು ಅಂದ್ರೆ ಇವ್ರ ಕೈ ಕಾಲನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ನೋಡಿಲ್ಲಿ ಬಿಟ್ಟಿದ್ದೀನಾ? ಏನ್ ಚಿಕ್ಕಪ್ಪ ಇವಳಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಮ್ಮ. ರಾಕ್ಷಸಿ ಕುತ್ಕೆ ಬಿಡ, ಪ್ರಾಣ ಹೋಗ್ತಿದೆ. ಇವನಳು ನಿನ್ ಕಣಕ್ ಇಡ್ತಾ ನೋಡಿದ್ರೆ ನನ್ನೊಳಗೆ ಒಂದ್ ಡೌಟ್ ಬರ್ತಾ ಇದೆ ಅಮ್ಮ. ಯಾವ ಡೌಟ್ ಮಾವ? ನಮ್ಮ ವಿವೇಕ್ ಸಾಹೇಬರ ಮೇಲಿರೋ ಹಳೆ ಆಗಿ ನಮ್ಮ ಮನ್ಸಲ್ಲಿ ಇಟ್ಕೊಂಡು ಇವತ್ತು ಇವನ್ ಕತ್ತುದಕ್ಕಿರೋದನ್ನ ಚಾನ್ಸ್ ಆಗಿ ತಗೊಂಡು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಏನಾದ್ರು ಹೊರಟಿದೇನಮ್ಮ? ಸೇಡಾ? ನಾನಾ? ಮತ್ತಿನೇನಮ್ಮ? ಈ ವಿವೇಕ್ ಗರ್ವದಿಂದ ಇದ್ದಾಗ ನಿನ್ಗೇನ್ ಒಂದ ಎರಡ ಕಾಟ ಕೊಟ್ಟಿದ್ದೀವನು. ವೆಹಿಕಲ್ ಆಕ್ಸಿಡೆಂಟ್ ಮಾಡಿದ್ದು, ಸ್ವಯಂವರದಲ್ಲಿ ನಿನಗ್ ಬೈದಿದ್ದು, ಈಗ ಬಂದಾಗ ಬೈದಿದ್ದು, ಮನೇಲಿ ಗಲಾಟೆ ಮಾಡಿದ್ದು, ನಿನ್ಗೆ ಇಷ್ಟ ಇಲ್ಲ ಅಂದ್ರು ನೀನು ಬಾಯಿಗೆ ಬಲವಂತವಾಗಿ ಅನ್ನ ತುರ್ಕಿದ್ದು, ರೂಮಲ್ಲಿ ಇದ್ದಾಗ ಬಂದು ನಿನ್ ಮೇಲೆ ದರ್ಪ ತೋರಿಸಿದ್ದು, ನಿನ್ಗೆ ಇಷ್ಟೆಲ್ಲ ಮಾಡಿರ್ಬೇಕಾರೆ ನೀನು ಸುಮ್ನಿರಕ್ ಸಾಧ್ಯನೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ. ದಿನ ಈ ಮಿಸ್ಟರ್ ಡಿಫೆಕ್ಟ್ ಮಾಡಿದ ಅನ್ಯಾಯಕ್ಕೆ ಇವ್ರ ಕುತ್ತಿಗೆ ಸರಿ ಮಾಡೋ ನೆಪದಲ್ಲಿ ಸೇಡ್ ತೀರಿಸ್ಕೊಳ್ಳಕ್ಕೆ ಇನ್ನೊಂದು ಅವಕಾಶ ನನಗೆ ಯಾವತ್ತೂ ಸಿಗಲ್ಲ. ಇವತ್ತೇ ಎಲ್ಲ ಇತ್ಯರ್ಥ ಆಗುತ್ತೆ. ಚಿಕ್ಕಪ್ಪ, ಚಿಕ್ಕಪ್ಪನೇ ಹೊರತಿಲ್ಲ, ಯಾರಿಗೂ ತಪ್ಪನಲ್ಲ. ಇವ್ರು ಅಲ್ಗಾಡ್ಬಾರ್ದು, ಇಟ್ಕೊಳ್ಳಿ. ಚಿಕ್ಕಪ್ಪ ಕೊಂಡಿದ್ದೇವ. ಇವಾಗ ಹೇಳು, ನಿಜವಾಗ್ಲೂ ನನ್ ತಲೆಗೆ ಎಲ್ಲ ಇದೆ? ಆಮೇಲೆ ಕರೆಕ್ಟ್ ಆಗಿದ್ಯಾ ಇಲ್ಲ ನೀನ್ ತಿರುಗಿಸಿದ ಫೋರ್ಸ್ಗೆ ಬೆನ್ ಮೇಲೆ ಕೂತಿದ್ಯಾ? ಕರೆಕ್ಟ್ ಆಗಿ ಹೇಳಿ, ನನ್ಗೆ ಏನು ಗೊತ್ತಾಗ್ತಾ ಇಲ್ಲ. ನಿಮ್ ಕುತ್ತಿಗೆ ಪೂರ್ತಿ ಕರೆಕ್ಟ್ ಆಗಿದೆ. ಇನ್ಮೇಲೆ ನಿಮ್ ಕುತ್ತಿಗೆ ಬರೀ ಉತ್ತರ ದಿಕ್ಕಲ್ಲ, ಎಲ್ಲಾ ಕಡೆ ನೋಡುತ್ತೆ. ಇಲ್ಲಿ ಸೆಂಟ್ರ್ ಸೆಂಟ್ರ್ ನೋಡು, ಸ್ಟ್ರೈಟ್ ನೋಡು. ನಿನ್ ತಲೆ ಏನ್ ಬೆನ್ಗೋಗಿಲ್ಲ, ಸ್ಟ್ರೈಟ್ ಆಗಿ ಕನ್ನಡಿ ತರ ನಿಂತಿದೆ. ಸೂಪರ್ ನೋಡು. ಗೌರಿ ಇನ್ನ ಸಖತ್ತಾಗಿ ಪೆಟ್ಕೊಟ್ಟು ಕುತ್ತಿಗೆನ ಸರಿ ಮಾಡಿದಾಳೆ. ಗೌರಿ ಇವ್ನು ಕುತ್ತಿಗೆ ನೆಲದ ಮೇಲೆ ಮಲಗಿದ್ದಕ್ಕೆ ಯಾಕೆ ಹಾಕಾಯ್ತು ಅಂತ ನನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲಮ್ಮ. ಮಾವ, ನನಗ್ ನಾಚಿಕೆ ಆಗುತ್ತೆ. ವಿವೇಕ, ಏನ ನನ್ ಸೊಸೆ ಗೌರಿ ಇಷ್ಟೊಂದು ನಾಚ್ಕೊಂಡು ಹೋಗ್ತಾ ಇದ್ದಾಳೆ? ಏನೋ ಸ್ಟೋರಿನ ರೀಟೆಲಿಕಾಸ್ಟ್ ಮಾಡ್ಬಿಟ್ಟೇನೋ. ಚಿಕ್ಕಪ್ಪ ಸುಮ್ನಿದ್ರೆ ಸರಿ. ಇದಾಯ್ತು ಅಲ್ಲಿ. ಸರಿ ಸುಮ್ಮನೆ ಇಷ್ಟು ನೀಟಾಗಿದೆ. ಚಾಪೆ ನೋಡ್ರೆ ಮುದ್ರೋಗ್ಬಿಟ್ಟಿದೆ. ಅಲ್ಲ, ಈ ಅವತಾರ ಆಡೋರ್ಗೆ ಕತ್ತಿಡ್ಕಳ್ದೆ ಇನ್ನೇನಾಗುತ್ತೆ? ಓಲಿ ಪುಟಾಣಿಗಳು. ದೇವ್ರು ದೊಡ್ಡ ಕತ್ತಿಡ್ಕೊಂಡ್ಬಿಟ್ಟಿದೆ. ಗೌರಿ, ಬೇಜಾರಾಗ್ತಿದೀಯಾ? ಯಾಕೆ ಚಿಕ್ಕತ್ತೆ? ಯಾಕೆ ಅಂದ್ರೆ ಯಾಕಪ್ಪ ಇಷ್ಟ ಬೇಗ ಬೆಳಕಾಯ್ತು ಅಂತ. ಗಂಡನ್ ಕುತ್ಕೆ ಲಾಕು, ನಿನ್ ಮುಖ ಕೆಂಪು ಕೆಂಪು ನೋಡಾಗ್ತಾ ಇದೆ. ಇಷ್ಟ ಬೇಗ ಯಾಕಪ್ಪ ಬೆಳಕಾಯ್ತು ಅಂತ ಆ ಸೂರ್ಯ ದೇವನ್ಗೆ ಬೈಕೋತಾ ಇದ್ದೀರಲ್ವಾ? ಹಾಗೇನೂ ಇಲ್ಲ ಚಿಕ್ಕತ್ತೆ. ಹಾಗೇನೂ ಇಲ್ಲ ಅಂದ್ರೆ ಬೇರೇನಾದ್ರೂ ಇದೆ ಅಂತನಾ? ಇಲ್ಲ ಇಲ್ವಾ? ಮತ್ತೆ ನಿನ್ ಗಂಡನ್ ಕುತ್ತಿಗೆ ಏನಾಗಿತ್ತು? ಅದು ಏನಿಲ್ಲ ಚಿಕ್ಕತ್ತೆ, ಡೆಕೋರೇಷನ್ಸ್ಗೆ ಕೆಲವೊಂದು ಪೇಪರ್ಸ್ ಬೇಕಂತೆ, ತರ್ತೇನೆ. ನನ್ಗೇನೋ ನಿನ್ ಗಂಡ ಇನ್ನು ಕೆಳಕ್ ಬಂದಿಲ್ವಲ್ಲ, ಅದಕ್ಕೆ ಇದೊಂಥರ ಸಿಗ್ನಲ್ ಅನ್ಸುತ್ತೆ. ಹೋಗು ಹೋಗು, ನಾನು ಬೇಜಾರ್ ಮಾಡ್ಕೊಳಲ್ಲ. ತಡ ಆದ್ರೂ ಪರವಾಗಿಲ್ಲ, ನಿಧಾನ ಬಾ. ಅಯ್ಯೋ ಹೋಗಿ ಚಿಕ್ಕತ್ತೆ. ಕಳ್ಳಿ ನೋಡ್ಕೊಂಡ್ ಹಿಡಿಯಕ್ಕಾಗಲ್ವಾ? ಕಣ್ಣಲ್ಲಿ ಇಟ್ಟಿರ್ತೀಯ ಯಾವಾಗ್ಲೂ. ಇಡೋ ಕೆಲ್ಸ ಪೂರ್ತಿ ನೀನ್ ಒಬ್ಳೆ ನಿಂತು ಓಡಾಡ್ ಮಾಡೋ ತರ ಸಿಕ್ಕಾಪಟ್ಟೆ ಓಡಾಡ್ತಿರ್ತೀಯಲ್ಲ.
ಇವಾಗ ನೀನ್ ನನ್ನ ನೋಡೇ ತಾನೇ ಗುದ್ದಿದ್ದು. ಹಲೋ ಮಿಸ್ಟರ್ ಡಿಫೆಕ್ಟ್, ನನಗೇನು ನಿಮ್ಮನ್ನ ಬೇಕು ಅಂತ ಗುದ್ಬೇಕನ್ನೋ ಆಸೆ ಇಲ್ಲ. ಮೇಲಿಂದ ಕೆಳಗ್ ನಡ್ಕೊಂಡ್ ಬರ್ಬೇಕಾದ್ರೆ ನೋಡ್ಕೊಂಡ್ ಬರ್ಬೇಕು ತಾನೆ. ನಿಮ್ಗೆ ಸುಮ್ನೆ ರೋಬೋದರ ಬಂದ್ರೆ ಇನ್ನು ಒಂದೇ ಸಲ ಅನ್ಕೊಂಡಿದ್ದೆ ಹೇಗೆ? ನಿನ್ ಮುಖ ನೋಡಕ್ಕೆ ನೀನೇನ್ ದೊಡ್ಡ ಮಿಸ್ ಇಂಡಿಯಾನಾ? ಮುಖ ನೋಡ್ಕೊಂಡೇ ನಡಿಬೇಕಂತ. ಮಿಸ್ಟರ್ ಡಿಫೆಕ್ಟ್, ನಾನ್ ಮಿಸ್ ಇಂಡಿಯಾ ಹೌದು ಅಲ್ವಾ ಗೊತ್ತಿಲ್ಲ, ಆದ್ರೆ ಮಿಸ್ಸಸ್ ಡಿಫೆಕ್ಟ್ ಅನ್ನೋದು ಮರಿಬೇಡಿ. ನಿದ್ರೆ ಮಾಡ್ತೀರಾ ತಾನೆ, ಅಲ್ಲಿ ನಾನು ಇರ್ತೀನಿ ತಾನೆ, ಅಲ್ಲಿ ನಿಮ್ ಕತ್ತು ಇರುತ್ತೆ, ನನ್ ಕೈನೂ ಇರುತ್ತೆ. ಈ ರಿಪೇರಿ ಆಗಿರೋ ಕತ್ತನ್ನ ಮತ್ತೆ ಡ್ಯಾಮೇಜ್ ಮಾಡಕ್ಕೆ ನಮ್ಗೆ ಏನು ಕಷ್ಟ ಇಲ್ಲ. ತಿಂದ ರಾತ್ರಿ ನೀವು ನನ್ ಪಕ್ಕದಲ್ಲೇ ಮಲಗ್ಬೇಕು. ಜಾಸ್ತಿ ಏನಾದ್ರು ಮಾತಾಡಿದ್ರೆ ಕತ್ತನ್ನ ಪೂರ್ತಿಯಾಗಿ ತಿರುಗಿಸ್ಬಿಡ್ತೀನಿ. ಹುಷಾರ್. ಒಳ್ಳೆ ಜಗದತ್ರ ಇನ್ಮೇಲೆ ನಾನ್ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ನನ್ ಕುಕ್ಕೆ ತಿರ್ಗಿಸ್ಬಿಡ್ತಾಳೆ ಅನ್ಸುತ್ತೆ. ಅನಿಕೆ, ವಾಟ್ ಆರ್ ಯು ಲುಕಿಂಗ್ ಎಟ್? ಅವ್ರಿಬ್ರು ನಾ ನೋಡ್ತಾ ಇದ್ರೆ ನಿಂಗ್ ಒಂಥರ ಇನ್ನರ್ ಪ್ಲೆಷರ್ ಬರ್ತಾ ಇದ್ಯಾ? ಎಂಜಾಯಿಂಗ್ ದಿಸ್ ಸೈಟ್. ಮಾಮ್, ಅವಳು ನನಗ್ ಮಾಡಿರೋ ಚೀಟಿಂಗ್ ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ಅಲ್ವಾ? ಇವತ್ ನಾನು ಎಲ್ರ ಮುಂದೆ ಇಷ್ಟು ಚೀಪ್ ಆಗಿ ನಿಂತಿರೋದು ನಾನ್ ನನ್ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಓ ಗಾಡ್, ಜಸ್ಟ್ ಸ್ಟಾಪ್ ಇಟ್ ಅನಿಕೇತ್. ಮದ್ವೆನ ಹೇಗ್ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಯೋಚನೆ ಮಾಡು. ಮದ್ವೆ ಅನ್ನೋ ವರ್ಡ್ ಕೇಳ್ದಾಗಿಂದ ನನ್ ಒಂಥರ ಹಾರಿಬಲ್ ಟೆನ್ಷನ್ ಆಗ್ತಾ ಇದೆ. ನೀನು ಹೋಗಿ ಹೋಗಿ ಆ ಕತ್ತಿಲ್ದೇ ಇರೋ ಹುಡುಗಿ ಟ್ರ್ಯಾಪ್ ಅಲ್ಲಿ ಬೀಳ್ತೀಯ ಅಂತ ನಾನ್ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾಸ್ಟಿ, ಡಿಸ್ಗಸ್ಟಿಂಗ್. ಮಾಮ್, ಈ ವಿಷಯನ ಇಲ್ಲೇ ಬಿಡು. ನೀನು ಸುಮ್ನೆ ಟೆನ್ಷನ್ ಮಾಡ್ಕೊಂಡು ಹೆಲ್ತ್ ಅಪ್ಸೆಟ್ ಮಾಡ್ಕೊಂಬೇಡ. ಈ ಮದ್ವೆ ಯಾವ್ದೇ ಕಾರಣಕ್ಕೂ ನಡೆಯಲ್ಲ. ಅದಂಗ್ ನಾನ್ ನೋಡ್ಕೋತೀನಿ. ನೋಡ್ಕೊಳ್ತೀನಿ ಅಂತ ತಾನೆ ಆ ಮೋನಿಕಾ ಹಾಕಿರೋ ಟ್ರ್ಯಾಪ್ ಅಲ್ಲಿ ನೀನ್ ಸಿಕ್ಕಾಕೊಂಡು ಏನು ಮಾಡಕ್ಕಾಗದೆ ಕಂಪ್ಲೀಟ್ಲಿ ಹೆಲ್ಪ್ಲೆಸ್ ಆಗಿ ಒದ್ದಾಡ್ತಾ ಇದೀಯಾ. ಇಂಟೆಲಿಜೆನ್ಸ್ ಅಲ್ಲ ಎಲ್ಲೋ ಡಂಪ್ ಮಾಡಿದ್ಯಾ. ವೇರ್ ಇಸ್ ಯುವರ್ ಬ್ರೈನ್? ಮಾಮ್, ಈ ಸಲ ನಾನ್ ಸೋಲಲ್ಲ. ಪಕ್ಕಾ ಪ್ಲಾನ್ ಮಾಡಿದೀನಿ. ಆಲ್ರೆಡಿ ಎಲ್ಲಾ ಸೆಟ್ ಮಾಡಿದೀನಿ. ಜನ ಇಲ್ಲೇ ಮರ್ಬಿಡು. ಈ ಅನಿಕೇತ್ ಅನ್ಕೊಂಡಿರೋದನ್ನ ಮಾಡೇ ಮಾಡ್ತಾನೆ ಅಂತ ನೀನು ಗೊತ್ತಲ್ವಾ? ದಟ್ಸ್ ಆಲ್ ರೈಟ್. ಸದ್ಯಕ್ ನೀನ್ ಹೇಳಿದನ್ನ ನಾನ್ ನಂಬ್ಲೇಬೇಕು. ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಬೆಟರ್ ಆಪ್ಷನ್. ಲಿಸನ್ ಟು ಬಿ ಕೇರ್ಫುಲ್. ಯಾವುದೇ ಕಾರಣಕ್ಕೂ ಈ ಮದುವೆ ಮಂಟಪದವರೆಗೆ ಹೋಗಬಾರ್ದು. ಮ್ಯಾರೇಜ್ ಹ್ಯಾಸ್ ಟು ಬಿ ಸ್ಟಾಪ್ ಅಟ್ ಎನಿ ಕಾಸ್ಟ್. ಇಫ್ ನಾಟ್ ವಿಲ್ ಬಿ ರೂಯಿಂಡ್. ಏನ್ ಅನಿಕೇತ್, ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಮದ್ವೆಯಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಪ್ಲಾನ್ ಮಾಡ್ತಾ ಇದ್ಯಾ? ಆ ಚಿಲ್ದಂಗ್ ಮಾಡಿದ್ಯಲ್ಲ ಗೌರಿ. ಮನೇಲಿ ಎಲ್ರ ಮುಂದೆ ನನ್ನ ವಿಲ್ಲನ್ ಮಾಡಿ ನಿಲ್ಲಿಸ್ಬಿಟ್ಟೆ. ಈಗ ನಾನ್ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ನೋಡು ಅನಿಕೇತ್, ಒಂದ್ ವೇಳೆ ನಿನಗ್ ತಪ್ಪಿಸ್ಕೊಳಕ್ ಅವಕಾಶ ಸಿಕ್ಕಿದ್ರು ಟ್ರೈ ಮಾಡ್ಬೇಡ. ನಿನ್ಗ ಅದ್ರಿಂದ ಇನ್ನಷ್ಟು ತೊಂದ್ರೆ ಆಗುತ್ತೆ. ನಿನ್ನ ತುಂಬಾ ಸಾಧಾರಣವಾಗಿರೋ ಹುಡುಗಿ ಅಂತ ತಪ್ಪ ಅಂದಾಜ್ ಮಾಡಿದ್ದೆ. ಅದೇ ನಾನ್ ಮಾಡಿದ್ದ ದೊಡ್ಡ ಮಿಸ್ಟೇಕ್. ಇಲ್ಲ ಅನಿಕೇತ್, ನನ್ನನ್ನ ಅಂದಾಜ್ ಮಾಡೋದ್ರಲ್ಲಿ ನೀನ್ ತಪ್ಪು ಮಾಡಿಲ್ಲ. ಮೋನಿಕಾ ಅಕ್ಕನ್ ನಂಬಿಕೆ ಜೊತೆ ಆಟ ಆಡಿ ಅವಳಿಗೆ ಮೋಸ ಮಾಡಿ ತಪ್ಪು ಮಾಡಿದ್ಯಾ. ನನ್ನಂತವ್ನು ನನ್ನ ಅಕ್ಕನ್ ಗಂಡನಾಗ್ ಬರ್ತಾ ಇದ್ದಾನಂದ್ರೆ ಅದು ನನಗೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡುದು, ಅವಳ ಹಣೆ ಬರಕ್ಕೆ ನೀನ್ ಸಿಕ್ಕಿದ್ಯ. ಇನ್ನಾದ್ರೂ ನೀನ್ ಈ ಕೆಟ್ಟ ಬುದ್ಧಿನ ಬಿಟ್ಟು ಮನುಷ್ಯನಾಗು. ನೆನ್ಪಿಟ್ಕೋ, ನನ್ ಗಂಡ ಪ್ರತಿ ಸಲನು ನಿನ್ ಕ್ಷಮಿಸ್ತಾನೆ ಅಂತ